ಈ ಬೇಬಿ ಕಾರ್ನ್ ನೋಡ್ರಿ ಈಗ ತಿನ್ನೋದಕ್ಕೆ ತುಂಬ ಟೇಸ್ಟ್ ಅನಿಸುತ್ತೆ. ಈ ಥರ ಮಾಡ್ಕೊಂಡು ತಿಂದರೆ ಮತ್ತೆ ಮತ್ತೆ ಹುಳಿ ಉಪ್ಪು ಖಾರ ಮಸಾಲೆ ಎಣ್ಣೆ ಈ ಮೆಕ್ಕೆ ತೆನೆಯಿಂದ ಚಾಕ್ಲೇಟು ತಯಾರಾಗ್ತವೆ. ಅವು ಚಾಕ್ಲೇಟ್ ತಿನ್ನೋದಕ್ಕೆ ತುಂಬ ಟೇಸ್ಟ್ ಚೆನ್ನಾಗಿರ್ತಲ್ಲ. ಅವು ಇದಕ್ಕಿಂತ ಅವು ಟೇಸ್ಟ್ ಅನ್ನಿಸ್ತದೆ. ಇಲ್ಲಿ ಈ ಥರ ಇವೆ ನೋಡಿ, ಈ ಥರ ಚಾಕ್ಲೇಟ್ ತಂದಿದ್ದಾರೆ ಈ ಕಾರ್ನ್ ಇದರಿಂದನೇ ಚಾಕ್ಲೇಟ್ ಮಕ್ಕಳಿಗೆ ಡೈಲಿ ಸ್ಕೂಲಿಗೆ ಹೋಗುವಾಗ ಕೊಡೋದಕ್ಕೆ ಅಂತ ತಂದಿರ್ತೀವಿ. ಇವು ಅಷ್ಟೊಂದು ಸ್ವೀಟು ಇರೋದಿಲ್ಲ, ತಿನ್ನೋದಕ್ಕೂ ಒಂಥರ ಸ್ಮೆಲ್ ಚೆನ್ನಾಗಿರುತ್ತೆ, ಟೇಸ್ಟ್ ಅದು ಇವಾಗಿದೆ. ಹಾಗೆ ಈ ಮೆಕ್ಕೆ ತೆನೆಯಿಂದ ತಿನ್ನೋದ್ರಿಂದ ಬೋನ್ಸ್ ಹಲ್ಲುಗಳು ಸ್ಟ್ರಾಂಗ್ ಆಗ್ತವೆ. ಇದು ಹೀಗೆ ಸುಟ್ಕೊಂಡು ತಿಂದರೆ ತುಂಬ ಟೇಸ್ಟ್ ಅನಿಸುತ್ತೆ. ಕೊಡ್ತೀನಿ ಕೊಡ್ತೀನಿ ತಡಿ. ಚಾಕ್ಲೇಟ್ ತಿಂದು ಹಿಂಗೆ ಹೋಗುದಿಯಲ್ಲ, ತಡಿ ಕೊಡ್ತೀನಿ ತಡಿ. ಅಯ್ಯೋ ಬಂದ್ ಮಾಡಬೇಡ, ಏನಾರ ಮಾಡ್ತಿಲ್ಲ. ಸರಿ, ಅದು ನೀ ಎಲ್ಲ ಒಗದಿರ್ತೀಪ್ಪ ಹಿಡ್ಕೊಳಕ್ ಅಂತ ಹೇಳ್ತಾಂಡು ಎಲ್ಲ. ಇದು ಒಂದೇ ಸೈಡ್ ಸುಡಾಕತ್ತೈತಿ ನಾವು. ನಿನಗೂ ಕೊಡ್ತೀನಿ. ಈ ಥರ ಮಕ್ಕಳಿಗೆ ಸುಟ್ಟು ಕೊಟ್ರೆ ಚೆನ್ನಾಗಿ ತಿಂತಾರೆ. ನನಗೆ ಕುದಿಸಿನೂ ತಿಂತಾರೆ, ಕುದಿಸ್ಕೊಂಡು. ಆದರೆ ಮಕ್ಕಳನ್ನ ಜಾಸ್ತಿ ಈ ಥರ ಮಾಡಿಕೊಡೋಣ ಹೇಳ್ತಾರೆ. ಹಾಗಾಗಿ ಇವನ್ನ ಕಾರ್ನ ನಾನು ಈ ಥರ ಮೆಕ್ಕೆ ತೆನೆನ ಸುಡ್ತಾ ಇದ್ದೀನಿ. ಎಣ್ಣೆನ ಹಾಕ್ತಾ ಇದ್ದೀನಿ, ಸವರ್ತಾ ಇದ್ದೀನಿ. ಸುತ್ತ ಎಣ್ಣೆ ತಗೊಳ್ತಾ ಇದ್ದೀನಿ. ಅಂದರೆ ಒಂದು ಸ್ವಲ್ಪ ಉಪ್ಪು ಖಾರ ಎಲ್ಲ ಎಷ್ಟಕ್ಕೊಂದು ತೊಗೊಂಬಂದಿದ್ರು, ಡೈಲಿ ಮಾಡಿ ಖಾಲಿಯಾಗಿವೆ. ಮಾಡ್ತೀನಿ, ಮತ್ತೆ ತೊಗೊಂಬಂದ್ರೆ ಮತ್ತೆ ಮಾಡ್ತೀನಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಖಾರ ಪುಡಿನ, ಸ್ವಲ್ಪನೇ ಖಾರ ಪುಡಿನ ಈ ಥರ. ಬಟ್ ನಾವು ಮನೆಯಲ್ಲೇ ತೊಗೊಂಬಂದಿರ್ತೀವಲ್ವ, ಹಾಗಾಗಿ ಮನೆಯಲ್ಲೇ ಈ ಥರ ಮಾಡ್ಕೊಂಡು ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಮಸಾಲೆ, ಒಂದು ಸ್ವಲ್ಪ ಮಸಾಲೆ ಹಾಕಿ, ಮಸಾಲೆ ಹಾಕಬೇಕು ಒಂದು ಸ್ವಲ್ಪ. ಮಸಾಲೆ ಇವಾಗ ಒಂದು ಸ್ವಲ್ಪ ನಾನು ಟೇಸ್ಟ್ಗೆ ಅಂತ ಲೆಮನ್ನ ಹಿಂಡ್ಕೋತಾ ಇದ್ದೀನಿ. ಒಂಚೂರು ಸಾಕಿಷ್ಟೇ, ಸಾಕು. ಇವಾಗಿದು ತಿನ್ನೋದಕ್ಕೆ ರೆಡಿಯಾಗಿದೆ.